ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ಗೆ ಒಂದು ಒಳ್ಳೆ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಹೌದು, SBI ನಲ್ಲಿ ಏನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ, ಅದರಲ್ಲಿ ಪ್ರೊಬೇಷನರಿ ಆಫೀಸರ್ಸ್ PO ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಆಗಿದೆ. 1500 ಪೋಸ್ಟ್ POಗಳನ್ನು ಕರೆದಿದ್ದಾರೆ. ಸೊ ಇದಕ್ಕೆ ಅರ್ಹತೆ ಏನಿದೆ, ವಯೋಮಿತಿ ಏನಿದೆ, ಸೊ ಅರ್ಜಿ ತುಂಬೋದು ಹೇಗೆ, ಕೊನೆ ದಿನಾಂಕ ಏನು, ಹಾಗೆ ಅಧಿಸೂಚನೆಯಲ್ಲಿ ಯಾವ್ಯಾವ ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ನೋಟಿಫಿಕೇಶನ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇದನ್ನ ಯಾರ್ಯಾರು ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಇದ್ದೀರಾ, ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ತಯಾರಿ ನಡೆಸ್ತಿದ್ದೀರಾ, ಇದೊಂದು ಒಳ್ಳೆಯ ಅವಕಾಶ ಸ್ನೇಹಿತರೆ. ಸೊ ಹಾಗಾದ್ರೆ ಪ್ರೊಬೇಷನರಿ ಆಫೀಸರ್ ಅಂತಂದ್ರೆ ಯಾವ ರೀತಿ ಇರುತ್ತೆ ಹುದ್ದೆ ಅನ್ನೋದನ್ನೆಲ್ಲ ಕೂಡ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ನಾನು ನಿಮಗೆ ಇವತ್ತು ನೋಟಿಫಿಕೇಶನ್ PDF ಅನ್ನೇ ತೆಗೆದುಕೊಂಡು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾನೆ. ಸೊ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ರಿಕ್ರೂಟ್ಮೆಂಟ್ ಆ್ಯಂಡ್ ಪ್ರಮೋಷನ್ ಡಿಪಾರ್ಟ್ಮೆಂಟ್, ಅದರಲ್ಲಿ ಸೊ ಮುಂಬೈಯಿಂದ ಈ ನೋಟಿಫಿಕೇಶನ್ ಆಗಿರೋಂಥದ್ದು. ಸೊ ಈ ರೀತಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಈ ನೋಟಿಫಿಕೇಶನ್ ಇರೋ ಮಾಹಿತಿ ನೋಡೋದಾದರೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಸೊ ರಿಕ್ರೂಟ್ಮೆಂಟ್ ಫಾರ್ ಪ್ರೊಬೇಷನರಿ ಆಫೀಸರ್ ಅಂತ ಹೇಳ್ಬಿಟ್ಟಿದೆ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟನ್ನು ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, 18 ಜೂನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ನಾನು ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅದೇ ರೀತಿ 8 ಜುಲೈ ತನಕ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ. ಸೊ ನೋಡಿ, SBI ನಲ್ಲಿ ನೀವು ಪ್ರೊಬೇಷನರಿ ಆಫೀಸರ್ ಆಗಿ 1500 ವೇಕೆನ್ಸಿ ಆಗಿ ಜಾಯ್ನ್ ಆಗಲಿಕ್ಕೆ, ನಿಮ್ಮ ಫ್ಯೂಚರ್ ಅನ್ನ SBI ಜೊತೆ ಕಳೀಲಿಕ್ಕೆ ಸೊ ಇದಂತಿದೆ. ಸೊ ಯಾಕೆ SBI PO ನ ನೀವು ಆಯ್ಕೆ ಮಾಡಿ ಅಂತ ಅವರೇ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಭಾರತದ ಮೋಸ್ಟ್ ಪ್ರೆಸ್ಟಿಜಿಯಸ್ ಬ್ಯಾಂಕಿಂಗ್ ಕೆರಿಯರ್ ಆಗಿರುತ್ತೆ. ಇದು ನಿಮಗೆ ಲೀಡಿಂಗ್ ಆಪರ್ಚುನಿಟೀಸ್ ಇರುತ್ತೆ ಫಸ್ಟ್ ಡೇ ಇಂದಾನೆ. ಹಾಗೆ ಒಳ್ಳೆ ಅಟ್ರಾಕ್ಟಿವ್ ಸ್ಯಾಲರಿ ಇದೆ, ಪರ್ಕ್ಸ್ ಇದೆ, ಬೆನಿಫಿಟ್ಸ್ ಇದೆ. ಹಾಗೆ ನಿಮಗೆ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಎಕ್ಸ್ಪೋಜರ್ ಸಿಗುತ್ತೆ. ಮತ್ತು ನ್ಯಾಷನ್ ವೈಡ್ ಇದೆ, ನೀವು SBI ಎಲ್ಲೋದ್ರೂ ಕಾಣುತ್ತೆ ನಿಮಗೆ. ಮತ್ತು ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಇದೆ, ಜಾಬ್ ಸೆಕ್ಯೂರಿಟಿ ಇದೆ, ಮತ್ತು ದೇಶನ ಸರ್ವ್ ಮಾಡಲಿಕ್ಕೆ ಇದು ಕೂಡ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬಿಟ್ಟು. ಹಾಗೆಯೇ ನಿಮಗೆ ಇದು ನಾಟ್ ಓನ್ಲಿ ಫಾರ್ ಇದು ಮೋರ್ ದೆನ್ ಅ ಜಾಬ್, ಇದು ನಿಮ್ಮ ಜೀವನದ ಒಂದು ಪ್ರೈಡ್, ರೆಸ್ಪೆಕ್ಟ್ ಮತ್ತು ಅಚೀವ್ಮೆಂಟ್ ಅಂತ ಹೇಳ್ಬಿಟ್ಟು ಸೊ SBI ನವ್ರು ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ SBI ನ PO ಆಗಬೇಕಂದ್ರೆ ನೀವೇನು ಮಾಡಬೇಕು ಅಂತಂದರೆ ನೋಡಿ, ಮೊದಲನೇ ಹಂತದಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಇದು ಆಗಸ್ಟ್ 2026 ಇರುತ್ತೆ ಅಂತ ಕೊಟ್ಟಿದ್ದಾರೆ. ಎರಡನೇ ಹಂತದಲ್ಲಿ ಮೇನ್ಸ್ ಎಕ್ಸಾಮ್ ಇರುತ್ತೆ. ಇದು ಸೆಪ್ಟೆಂಬರ್ 2026 ಇರುತ್ತೆ. ಇನ್ನು ಫೇಸ್ 3 ಸೈಕೋಮೆಟ್ರಿಕ್ ಟೆಸ್ಟ್, ಗ್ರೂಪ್ ಎಕ್ಸರ್ಸೈಸ್ ಅಂಡ್ ಇಂಟರ್ವ್ಯೂಗಳು ಅಕ್ಟೋಬರ್ ಮತ್ತು ನವೆಂಬರ್ 2026 ಇರುತ್ತೆ. ಅದಾದಮೇಲೆ ಒಂದೂವರೆ ತಿಂಗಳಲ್ಲಿ ನಿಮಗೆ ಏನು ಬಂದ್ಬಿಡುತ್ತೆ, ಜಾಯ್ನಿಂಗ್ ಲೆಟರ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ವಿತಿನ್ 6 months ಅಲ್ಲೇ ನೀವು ಆಸ್ ಅ ಪ್ರೊಬೇಷನರಿ ಆಫೀಸರ್ ಆಗಿ ಜಾಯ್ನ್ ಆಗ್ಬೋದು. ಸೊ ಒಳ್ಳೆಯ ಅವಕಾಶ ಸ್ನೇಹಿತರೆ. ಸೊ ಹಾಗಾದ್ರೆ ಇನ್ನೂ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಹಾಗೆ ಕೆಳಗೆ ನೋಡಿ, ಇಲ್ಲಿ SBI ನಲ್ಲಿ ಏನು ಕರೆದಿದ್ದಾರೆ. ಸೊ ನೀವು ವೇಕೆನ್ಸೀಸ್ ಕ್ಯಾಟಗರಿ ವೈಸ್ ನೋಡ್ಬೋದು. ಸೊ SCಗೆ ರೆಗ್ಯುಲರ್ ವೇಕೆನ್ಸೀಸ್ ಅಂತ ಇರೋದು ಮಾತ್ರ ನಿಮಗೆ ಬರುತ್ತೆ. ಸೊ 216 ರೆಗ್ಯುಲರ್ ವೇಕೆನ್ಸೀಸ್ ಇದೆ SC ಅವರಿಗೆ. STಗೆ 108 ಇದೆ. OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 390, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 144, ಹಾಗೆ ಅನ್ರಿಸರ್ವ್ಡ್ಗೆ 588 ಪೋಸ್ಟ್ಗಳಿದೆ. ಒಟ್ಟಾರೆ 1446, ಅದಕ್ಕೆ 54 ಬ್ಯಾಕ್ಲಾಗ್ ಹುದ್ದೆ ಸೇರಿ ಒಟ್ಟಾರೆ 1500 ಪೋಸ್ಟ್ಗಳು ಇದೆ. ಇನ್ನು PWD ಅವರಿಗೆ ಕೂಡ ಒಂದಿಷ್ಟು ಪೋಸ್ಟ್ಗಳಿದೆ, ನೀವು ಇಲ್ಲಿ ಗಮನಿಸಬಹುದು. ಸೊ ಹಾಗಾದ್ರೆ ಒಂದಿಷ್ಟು ಪ್ರಮುಖ ಡೇಟ್ಸ್ ಅನ್ನು ನೋಡ್ಬಿಡೋಣ. ಸೊ ಇಲ್ಲಿ ನಮಗೆ ಒಂದು ಚಾರ್ಟ್ ಅನ್ನೇ ಕೊಡ್ತಾ ಇದ್ದೀನಿ, ಸಾಧ್ಯ ಆದರೆ ಇದನ್ನು ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಸೊ 18 ಜೂನಿಗೆ ಅರ್ಜಿ ಪ್ರಾರಂಭ ಆಗುತ್ತೆ, 8 ಜುಲೈಗೆ ಅರ್ಜಿ ಮುಕ್ತಾಯವಾಗುತ್ತೆ. ಹಾಗೆ ನಿಮಗೆ ಎಕ್ಸಾಮ್ ನಿಮಗೆ ಆಗಸ್ಟ್ನಲ್ಲಿ ಇರುತ್ತೆ, ಅಂದರೆ ತುಂಬ ಬೇಗನೆ ಎಕ್ಸಾಮ್ಸ್ ಅನ್ನು ಮಾಡ್ತಾರೆ. ಮೇನ್ಸ್ ಎಕ್ಸಾಮ್ ಕೂಡ ಸೆಪ್ಟೆಂಬರ್ನಲ್ಲೇ ಇರುತ್ತೆ, ಒಂದೇ ತಿಂಗಳು ಸಮಯ ಇರುತ್ತೆ. ಅದಾದಮೇಲೆ ಅಕ್ಟೋಬರ್ ನವೆಂಬರಲ್ಲೇ ನಿಮಗೆ ಇಂಟರ್ವ್ಯೂ ಮತ್ತು ಸೈಕೋಮೆಟ್ರಿಕ್ ಟೆಸ್ಟ್ ಇರುತ್ತೆ. ಹಾಗೆ ನೀವು ಮತ್ತು SC ST ಮತ್ತು OBC ಸ್ಟೂಡೆಂಟ್ಸಿಗೆ ಮತ್ತು PWD ಸ್ಟೂಡೆಂಟ್ಸಿಗೆ ಇವರು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ PET ಅಂತ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ ಎಕ್ಸಾಮ್ಸ್ ಅವರು ಕೊಡ್ತಾರೆ. ಸೊ ಇದು ನೀವು SC ಆಗಿದ್ರೆ, ST ಆಗಿದ್ರೆ, OBC ಆಗಿದ್ರೆ ಸೊ ನಿಮಗೆ ಉಚಿತವಾಗಿ ಕ್ಲಾಸಸ್ ಮತ್ತು ಅದರ PDFsಗಳನ್ನ ಕೊಡ್ತಾರೆ. ಸೊ ಅದು ನಿಮ್ಮ ಮೇಲ್ ಐಡಿಗೆ ಬರುತ್ತೆ, ನೀವು ಅದಕ್ಕೆ ಜಾಯ್ನ್ ಆಗ್ಬೋದು. ಅದನ್ನು ಶೇರ್ ಮಾಡ್ಲಿಕ್ಕಾಗಲ್ಲ, ಕೇವಲ ವಾಚ್ ಮಾಡ್ಬೋದು. ಸೊ ಇದು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಜುಲೈನಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಲಿಜಿಬಿಲಿಟಿ ಬಂದ್ಬಿಟ್ಟು ಏಜ್ ಲಿಮಿಟ್ ನೋಡಿ ಸ್ನೇಹಿತರೆ, 1/4/2005 ನಂತರ ಹುಟ್ಟಿರಬಾರ್ದು, 2/4/96 ಮುಂಚೆ ಹುಟ್ಟಿರಬಾರ್ದು. ಸೊ ಅಷ್ಟು ಡೇಸ್, 2 ಡೇಸ್ ಎಕ್ಸ್ಕ್ಲೂಸಿವ್, ಅಂದರೆ 21 ವಯಸ್ಸಿಂದ 30 ವಯಸ್ಸು ತನಕ ನಿಮಗೆ ಕಾಲಾವಕಾಶ ಇರುತ್ತೆ ಅರ್ಜಿ ತುಂಬಲಿಕ್ಕೆ ಆಸ್ ಅನ್ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್. ನೀವೊಬ್ರು ಜನರಲ್ ಕ್ಯಾಂಡಿಡೇಟ್ ಇದ್ದೀರಾ ಅಂತಂದರೆ ನೀವು 30 ಇಯರ್ಸ್ ಒಳಗಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ಆದರೆ ಹಾಗಾದರೆ ಇನ್ನು OBC ನಾನ್ ಕ್ರೀಮಿ ಲೇಯರ್ ಅವರಿಗೆ 3 ವರ್ಷ ಎಕ್ಸ್ಟೆನ್ಷನ್, ಅಂದರೆ 33 ವಯಸ್ಸು ತನಕ. ಇನ್ನು SC ST ಅವರಿಗೆ 5 ವರ್ಷ ಎಕ್ಸ್ಟೆನ್ಷನ್, ಅಂದರೆ 35 ವಯಸ್ಸು ತನಕ ಅವಕಾಶ ಇರುತ್ತೆ. ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಅವರ ಸರ್ವಿಸ್ನ ಹೊರತುಪಡಿಸಿ 5 ವರ್ಷ
ವರ್ಷ ಹೆಚ್ಚುವರಿ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿರ್ತಾರೆ. ಇನ್ನು PWD ಗೆ ಯಾವ್ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಸೊ ಈ ರೀತಿ ಇರುತ್ತೆ. ಇನ್ನು ಎಸೆನ್ಷಿಯಲ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಬಂದು ಗ್ರಾಜುಯೇಷನ್ ಆಗಿರುತ್ತೆ ಸ್ನೇಹಿತರೆ. ಸೊ ನೀವು ಯಾವುದೇ ಪದವಿ ಇದನ್ನೇ ಓದಿರ್ಬೇಕು ಅಂತ ಏನು ಕೇಳ್ತಾ ಇಲ್ಲ ಇವರು. ಸೊ ಎನಿ ಡಿಗ್ರಿ ಓದ್ದವರು ಇದಕ್ಕೆ ಅಪ್ಲಿಕೇಶನ್ ಅನ್ನ ತುಂಬೋದು. ಹಾಗೇನೆ ಫೈನಲ್ ಇಯರ್ ಫೈನಲ್ ಸೆಮಿಸ್ಟರ್ ಇರೋರು ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಬಟ್ ಪ್ರಾವಿಷನಲಿ ಅಪ್ಲೈ ಮಾಡ್ಬೋದು. ಏನಂತಂದ್ರೆ 30 ಸೆಪ್ಟೆಂಬರ್ 2026 ಒಳಗಡೆ ನಿಮ್ಮ ಗ್ರಾಜುಯೇಷನ್ ಎಕ್ಸಾಮ್ ಕಂಪ್ಲೀಟ್ ಆಗೋದಾದ್ರೆ ಮಾತ್ರ ಸೊ ನಿಮಗೆ ಅವಕಾಶ ಇದೆ ಅರ್ಜಿ ತುಂಬಲಿಕ್ಕೆ. ಸೊ ಯಾರು ಫೈನಲ್ ಸೆಮಿಸ್ಟರ್ ನಲ್ಲಿ ಇರ್ತೀರಾ, ಸೊ ನಿಮಗೆ 30/9 ಒಳಗಡೆ ನೀವು ಗ್ರಾಜುಯೇಷನ್ ಅನ್ನ ಪಾಸ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಬೋದು. ಸೊ ಅದರ ಅರ್ಥ ಏನು ಅಂತಂದ್ರೆ ಈ ವರ್ಷ ಯಾರು 6 ಸೆಮಿಸ್ಟರ್ ಬರ್ದಿದ್ದೀರಾ ಸೊ ಅವ್ರು ಕೂಡ ಅಪ್ಲೈ ಮಾಡ್ಬೋದು ಅನ್ನೋದು ಅರ್ಥ ಬರುತ್ತೆ. ಸೊ ಇನ್ನೊಂದು ರಿಸರ್ವೇಷನ್ ಇದೆ ಬ್ಯಾಕ್ಲಾಗ್ ಅವರಿಗೆ ಯಾವ್ಯಾವ ರೀತಿ ಇದೆ ಅಂತ ಇಲ್ಲಿ ಕೊಟ್ಟಿದೆ. ಸೊ ಜೊತೆಗೆ ಇನ್ನು ಮುಂದೆ ಹೋಗ್ತಾ ಹೋದ್ರೆ ನೋಟಿಫಿಕೇಶನ್ ಅಲ್ಲಿ ಸ್ಕ್ರೈಬ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ. ಇನ್ನೊಂದು ನಂಬರ್ ಆಫ್ ಚಾನ್ಸಸ್ ಇದೆ ನೋಡಿ. ಇದು ಸುಮಾರು ಜನ ಗೊತ್ತಿರೋದಿಲ್ಲ ಅಂತ ಅನ್ಕೊಂತೀನಿ. ಬ್ಯಾಂಕಿಂಗ್ ಅಲ್ಲಿ ಅದರಲ್ಲಿ SBI PO ದಲ್ಲಿ ಮ್ಯಾಕ್ಸಿಮಮ್ ಪರ್ಮಿಸಬಲ್ ನಂಬರ್ ಆಫ್ ಚಾನ್ಸಸ್ ಅನ್ರಿಸರ್ವ್ಡ್ಗೆ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 6 ಚಾನ್ಸ್ ಇರುತ್ತೆ. ಸೊ ಅಂದ್ರೆ ನೀವು ಜೀವನದಲ್ಲಿ 6 ಬಾರಿ SBI PO ಎಕ್ಸಾಮ್ ಅನ್ನ ಬರೀಬಹುದು. ಇನ್ನು PWD EWS OBC ಅವರಿಗೆಲ್ಲ 9 ಚಾನ್ಸ್ ಇರುತ್ತೆ. ಜೀವನದಲ್ಲಿ 9 ಬಾರಿ SBI PO ಎಕ್ಸಾಮ್ ಬರೀಬಹುದು. ಸೊ ಇದಕ್ಕೂ ಮುಂಚೆ 541 ಪೋಸ್ಟ್ ಕಾಲ್ ಆಗಿತ್ತು. ಸೊ ಹಾಗೂ ಕೂಡ ವಿಡಿಯೋ ಮಾಡಿದ್ದೆ. ಸೊ ನೀವು ಪ್ರತಿ ಅಟೆಂಪ್ಟ್ ಕೊಟ್ಟಾಗೂ ಕೂಡ ಒಂದೊಂದು ಚಾನ್ಸಸ್ ಕಳ್ಕೊತೀರಾ. ಇನ್ನು SC ST ಆಗಿ ಇವ್ರಿಗೆ ಯಾರಿಗೂ ಕೂಡ ಏನಾಗಿರಲ್ಲ, ರಿಸ್ಟ್ರಿಕ್ಷನ್ ಇರೋದಿಲ್ಲ. ನೀವು ಎಷ್ಟು ಬಾರಿ ಆದ್ರೂ ಅಪಿಯರ್ ಆಗ್ಬೋದು. ಈಗ ಎಕ್ಸಾಮ್ಗೆ ಏನು ಓದಬೇಕು ಅಂತ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಇಲ್ಲಿ ಗಮನಿಸ್ಬೋದು. ಏನಂತಂದ್ರೆ ಇಂಗ್ಲೀಷು, ಕ್ವಾಂಟ್ಸು, ರೀಸನಿಂಗು 3 ಸಬ್ಜೆಕ್ಟ್ ಇರೋವಂಥದ್ದು. ಸೊ ಇಂಗ್ಲೀಷು 40 ಕ್ವಶನ್ ಇರುತ್ತೆ, 20 ನಿಮಿಷ ಸೆಕ್ಷನಲ್ ಟೈಮಿಂಗ್. ಕ್ವಾಂಟ್ಸು 30 ಕ್ವಶನ್ ಇರುತ್ತೆ, 20 ನಿಮಿಷ ಸೆಕ್ಷನಲ್ ಟೈಮಿಂಗ್. ರೀಸನಿಂಗು 30 ಕ್ವಶನ್ ಇರುತ್ತೆ, 20 ನಿಮಿಷ ಸೆಕ್ಷನಲ್ ಟೈಮಿಂಗ್. ಅಂದರೆ ಒಟ್ಟಾರೆ 100 ಪ್ರಶ್ನೆ, 1 ಗಂಟೆ ಓವರ್ ಆಲ್ ಟೈಮಿಂಗ್ ಇರುತ್ತೆ. ಸೊ ಹಾಗಾಗಿ ನೀವು ಏನು ಮಾಡಬೇಕಾಗ್ತದೆ ಅಂತಂದರೆ ತುಂಬ ಕ್ವಾಂಟ್ಸ್ ರೀಸನಿಂಗಲ್ಲಿ ತುಂಬ ಫಾಸ್ಟಾಗಿ ಮಾಡಬೇಕಾಗುತ್ತೆ. ಮತ್ತು SBI PO ಸಾಮಾನ್ಯವಾಗಿ ಟಫ್ ಇರುತ್ತೆ ಕಂಪ್ಯಾರಿಟಿವ್ಲಿ RRB ಎಕ್ಸಾಮ್ಸ್ಗಿಂತ. ಸೊ ಹಾಗಾಗಿ ಹೆಚ್ಚುವರಿ ಪ್ರಾಕ್ಟೀಸನ್ನು ನೀವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ನೋಡಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ ದೇರ್ ವಿಲ್ ಬಿ ನೋ ಸೆಕ್ಷನಲ್ ಕಟ್ ಆಫ್ ಫಾರ್ ಇನ್ ಪ್ರಿಲಿಮಿನರಿ ಎಕ್ಸಾಮ್ಸ್ ಅಂತ. ಇದು ಎಲ್ಲರಿಗೂ ಒಂದು ಒಳ್ಳೆಯ ಸುದ್ದಿ. ಯಾಕೆ ಗೊತ್ತಾ, ಈಗ ಕಟ್ ಆಫ್ ಒಂದು ಈಗ 100ಕ್ಕೆ ಲಾಸ್ಟ್ ಟೈಮ್ 65, 76 ಈ ಥರ ನಿಂತಿತ್ತು. ಸೊ ಈ ಥರ ನಿಂತಾಗ ಕಟ್ ಆಫ್ ಏನಾಗುತ್ತೆ, ನೀವು ಒಂದು ಸೆಕ್ಷನಲ್ಲಿ ತುಂಬ ಚೆನ್ನಾಗಿ ಮಾಡಿ ಇನ್ನೊಂದು ಸೆಕ್ಷನಲ್ಲಿ ಚೆನ್ನಾಗಿ ಮಾಡಲಿಲ್ಲ ಅಂತಂದಾಗ ಏನಾಗುತ್ತೆ, ನಿಮಗೆ ಸೆಕ್ಷನಲ್ ಕಟ್ ಆಫ್ ಇಂದ ನೀವು ಕಳ್ಕೊಂಡಿರ್ತೀರಿ ಸಾಮಾನ್ಯವಾಗಿ IBPS ಪರೀಕ್ಷೆಗಳಲ್ಲಿ. ಬಟ್ ಈ ಬಾರಿ SBI PO ದಲ್ಲಿ ನಿಮಗೆ ಯಾವುದೇ ರೀತಿ ಸೆಕ್ಷನಲ್ ಕಟ್ ಆಫ್ ಇಲ್ಲ. ಅಂದರೆ ಬರೀ ಓವರ್ ಆಲ್ ಕಟ್ ಆಫ್ ಅನ್ನು ನೀವು ಕ್ಲಿಯರ್ ಮಾಡಿದ್ರೆ, ಅಂದರೆ ನಿಮಗೆ ಕ್ವಾಂಟ್ಸ್ ಬರೋದೇ ಇಲ್ಲ ಅನ್ಕೋಣ, 30 ಮಾರ್ಕ್ಸ್ ಬಿಟ್ಬಿಟ್ಟು ಉಳಿದಿರೋ 2ರಲ್ಲಿ 70 ಮಾರ್ಕ್ಸ್ನ ನೀವು ತೆಗ್ದಿದ್ದೀರಾ ಅಂದ್ರೂ ಕೂಡ ಕಟ್ ಆಫ್ನ ದಾಟ್ತಿದ್ದೀರಾ ಅಂದರೆ ನೀವು ಪಾಸ್ ಅಂತಾನೆ ಕೊಡ್ತಾನೆ. ಸೊ ಹಾಗಾಗಿ ಅದು ಯಾವುದೇ ರೀತಿ ಸೆಕ್ಷನಲ್ ಕಟ್ ಆಫ್ ಇಲ್ಲ ಅನ್ನೋದು ನೀವು ಗಮನಿಸಬೇಕು ಪ್ರಿಲಿಮ್ಸ್ ಅಲ್ಲಿ ಮಾತ್ರ. ಹಾಗೆ ಎಷ್ಟು ವೇಕೆನ್ಸೀಸ್ ಇದೆ ಅದರ 10 ಪಟ್ಟು ಜನನ, ಅಂದರೆ 1500 ಜನ ಇದ್ದಾರೆ ಅಂದರೆ ಸೊ 15,000 ಜನನ ಏನು ಮಾಡ್ತಾರೆ ಮೇನ್ಸ್ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಬಂದಿರೋಂಥ ಅಪ್ಲಿಕೇಶನ್ಸಲ್ಲಿ. ಸೊ ಅದಾದಮೇಲೆ ಮೇನ್ಸ್ನಲ್ಲಿ ಏನಿರುತ್ತೆಪ್ಪ ಅಂತಂದರೆ, ಸೊ ಮೇನ್ಸ್ನಲ್ಲಿ ನೋಡಿ 200 ಮಾರ್ಕಿಗೆ ಇರುತ್ತೆ, ಅದರಲ್ಲಿ 30 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಸೊ ಡಿಸ್ಕ್ರಿಪ್ಟಿವ್ ಬಗ್ಗೆ ಹೇಳ್ತೀನಿ. ಸೊ ಹಾಗಾದರೆ ಮೇನ್ಸ್ನಲ್ಲಿ ಯಾವ ಥರ ಇರುತ್ತೆ ಅಂದರೆ ನೋಡಿ, ರೀಸನಿಂಗ್ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಮತ್ತು ರೀಸನಿಂಗ್ ಎರಡನ್ನು ಒಟ್ಟಿಗೆ ಮಾಡಿ 40 ಕ್ವಶನ್ 60 ಮಾರ್ಕ್ಸಿಗೆ ಇರುತ್ತೆ. ಇನ್ನು ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ DI ಅಂತ ಕರಿತೀವಲ್ವ, ಅದು 30 ಕ್ವಶನ್ 60 ಮಾರ್ಕ್ಸ್ 45 ನಿಮಿಷ ಇರುತ್ತೆ. GK ಮತ್ತು ಬ್ಯಾಂಕಿಂಗ್ ನಾಲೆಜ್ 60 ಕ್ವಶನ್ 60 ಮಾರ್ಕ್ಸ್ 45 ನಿಮಿಷ. ಹಾಗೆ ಇಂಗ್ಲೀಷ್ 40 ಕ್ವಶನ್ 20 ಮಾರ್ಕ್ಸ್ 40 ನಿಮಿಷ ಇರುತ್ತೆ. ಸೊ ಒಟ್ಟಾರೆ 170 ಕ್ವಶನ್ 200 ಮಾರ್ಕ್ಸು. ಇದು ನಾರ್ಮಲ್ MCQ ಫಾರ್ಮ್ಯಾಟ್ನಲ್ಲಿ ಇರುತ್ತೆ. ಇನ್ನು ಡಿಸ್ಕ್ರಿಪ್ಟಿವ್ಗೆ ಬಂದರೆ ನೋಡಿ, ನಿಮಗೆ ಇಮೇಲ್ ಬಗ್ಗೆ ಇರುತ್ತೆ, ಒಂದು ಸಿಚುವೇಶನ್ ಅನಾಲಿಸಿಸ್ ಒಂದಿರುತ್ತೆ, ಇನ್ನೊಂದು ರಿಪೋರ್ಟ್ ರೈಟಿಂಗ್ ಅಥವಾ ಪ್ರಿಸೈಸ್ ರೈಟಿಂಗ್ ಅಂತ ಕರಿತೀವಿ. ಸೊ ಯಾವ್ದಾದ್ರು ಒಂದು ಆಯ್ಕೆನ ನೀವು ಮಾಡಬೇಕಾಗುತ್ತೆ. ಒಟ್ಟಾರೆ 3 ಪ್ರಶ್ನೆ ಅಟೆಂಡ್ ಮಾಡಬೇಕು ಡಿಸ್ಕ್ರಿಪ್ಟಿವ್. ಸೊ 30 ಮಾರ್ಕ್ಸ್ ಇರುತ್ತೆ, 30 ನಿಮಿಷ ಕಾಲಾವಕಾಶ ಇರುತ್ತೆ. ಮತ್ತೆ ಡಿಸ್ಕ್ರಿಪ್ಟಿವ್ ಅಂದರೆ ಸರ್ ನಮಗೆ ಪೆನ್ ಆ್ಯಂಡ್ ಪೇಪರ್ ಕೊಡ್ತಾರಾ ಅಂದರೆ ಇಲ್ಲ ಸ್ನೇಹಿತರೆ, ನೀವು ಆನ್ಸರ್ಸನ್ನು ನೀವೇನು ಆನ್ಲೈನ್ ಎಕ್ಸಾಮ್ ಮೇನ್ಸ್ ಬರೀತೀರಾ, ಮೇನ್ಸ್ ಆದ ನಂತರನೇ ಇನ್ನೂ ಹೆಚ್ಚುವರಿ 30 ನಿಮಿಷ ಟೈಪ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಯಾರು SBI PO ಮೇನ್ಸ್ನ ನಂತರನ ಏನು ಮಾಡ್ತಾ ಇದ್ದೀರಾ, ಸೊ ಟೈಪಿಂಗ್ ಸ್ಪೀಡನ್ನು ಕೂಡ ನೀವು ಕಲ್ತ್ಕೋಬೇಕಾಗ್ತದೆ. ಸೊ ಇದನ್ನೊಂದಿದು. ಸೊ ಹಾಗಾಗಿ ಮತ್ತೆ ಮೇನ್ಸ್ನಲ್ಲಿ ಸೆಕ್ಷನಲ್ ಕಟ್ ಆಫ್ ಸಹ ಇರುತ್ತೆ, ಹಾಗೆಯೇ ಮಿನಿಮಮ್ ಅಗ್ರಿಗೇಟ್ ಕೂಡ ಇರುತ್ತೆ. ಸೊ ಅದನ್ನು ಕೂಡ ನೀವು ಮಾಡಬೇಕು. ಮತ್ತು ನೆಗೆಟಿವ್ ಮಾರ್ಕಿಂಗ್ ಇದ್ದೇ ಇರುತ್ತೆ, ಅದು ನಿಮಗೆ ಗೊತ್ತಿರುತ್ತೆ. ಇನ್ನು 3ನೇ ಹಂತ ಆದಂತಹ ಏನು ಸೈಕೋಮೆಟ್ರಿ ಟೆಸ್ಟಲ್ಲಿ ಮತ್ತು ಗ್ರೂಪ್ ಎಕ್ಸೈಸ್ ಮತ್ತು ಪರ್ಸನಲ್ ಇಂಟರ್ವ್ಯೂ ಅಲ್ಲಿ, ಸೊ ಒಟ್ಟಾರೆ ಟೆಸ್ಟ್ ಗ್ರೂಪ್ ಎಕ್ಸೈಸಿಗೆ 20, ಇಂಟರ್ವ್ಯೂಗೆ 30, ಒಟ್ಟಾರೆ 50 ಮಾರ್ಕ್ಸ್ ನಿಮಗೆ ಇರುತ್ತೆ. ಸೊ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕಂತಂದರೆ, ಸೊ ಕ್ಯಾಂಡಿಡೇಟ್ಸು ಫೇಸ್ 2 ಮತ್ತು ಫೇಸ್ 3 ಸಪ್ರೇಟಾಗಿ ಕ್ವಾಲಿಫೈ ಮಾಡಬೇಕು. ಮತ್ತು ಮೇನ್ಸ್ ಎಕ್ಸಾಮಲ್ಲಿ ಏನಿದೆ ಅದು ಮತ್ತು ಆಬ್ಜೆಕ್ಟಿವ್ ಮತ್ತು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಈ ಎರಡನ್ನೂ ಕೂಡ
ಫೇಸ್ 3 ಮಾರ್ಕ್ಸ್ಗೆ ಮಾಡೋ ಮುಂಚೆ ಮೆರಿಟ್ಗೆ ತಗೊಂಡಿರ್ತಾರೆ ಆಲ್ರೆಡಿ. ಅಂದರೆ ಮೇನ್ಸಲ್ಲಿ ನೀವು ಸ್ಕೋರ್ ಮಾಡೋ ಮಾರ್ಕ್ಸು ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. ಸೊ ಅದನ್ನು ಮತ್ತು ಫೇಸ್ 3 ನೀವು ಸ್ಕೋರ್ ಮಾಡುವಂಥ ಮಾರ್ಕ್ಸ್ ಎಲ್ಲವನ್ನು ತೆಗೆದುಕೊಂಡು ಫೈನಲ್ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ. ಸೊ ಆದರೆ ಫೇಸ್ 1 ಇದೆ ಅಲ್ವಾ, ಅಂದರೆ ಏನು ಪ್ರಿಲಿಮ್ಸ್ ಎಕ್ಸಾಮ್ ಇದೆ ಅಲ್ವಾ, ಸೊ ಪ್ರಿಲಿಮ್ಸ್ ಎಕ್ಸಾಮ್ನ ಯಾವುದೇ ರೀತಿ ಕನ್ಸಿಡರ್ ಮಾಡಲ್ಲ, ಅದು ಬರೀ ಒಂದು ಸ್ಕ್ರೀನಿಂಗ್ ಎಕ್ಸಾಮ್ ಥರ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಕಟ್ ಆಫ್ ಕೂಡ ಇಲ್ಲ, ಸೆಕ್ಷನಲ್ ಕಟ್ ಆಫ್ ಕೂಡ ಇಲ್ಲ. ಸೊ ಹಾಗಾಗಿ ನೀವು ಪ್ರಿಲಿಮ್ಸ್ಗಿಂತ ಮೇನ್ಸ್ ಮತ್ತು ಇಂಟರ್ವ್ಯೂನಲ್ಲಿ ತುಂಬ ಚೆನ್ನಾಗಿ ಗ್ರೂಪ್ ಎಕ್ಸಸೈಸ್ಗಳಲ್ಲಿ ಚೆನ್ನಾಗಿ ಮಾಡೋದನ್ನು ನೀವು ಗಮನಿಸ್ಕೋಬೇಕು. ಸೊ ಒಟ್ಟಾರೆ ಇಲ್ಲಿ ಯಾವ ಥರ ಇದೆ ಅಂತ ನೋಡಿ, 230 ಮಾರ್ಕ್ಸಿಗೆ ಇರುತ್ತೆ ಆಯಿತಾ. ಸೊ ಹಾಗೆ ಇಂಟರ್ವ್ಯೂ ಕೂಡ ಎಲ್ಲ ಸೇರಿ 50 ಮಾರ್ಕ್ಸಿಗೆ ಇರುತ್ತೆ. ಒಟ್ಟಾರೆ 280 ಮಾರ್ಕ್ಸನ್ನು ತಗೊಳ್ತಾರೆ. ಮತ್ತು ಇದರಲ್ಲಿ ಇನ್ನೊಂದು ಗಮನಿಸಿ, ಅದನ್ನು ನಾರ್ಮಲೈಸೇಷನ್ ಮಾಡ್ತಾರೆ. ಹೇಗೆ ಅಂತಂದರೆ ಮೇನ್ಸ್ನಲ್ಲಿ ಬರುವ 270 ಮಾರ್ಕ್ಸನ್ನ 75%, ಹಾಗೆ ಇಂಟರ್ವ್ಯೂರಲ್ಲಿ ಬರೋ 50 ಮಾರ್ಕ್ಸನ್ನು 25%. ಸೊ ಒಟ್ಟಾರೆ 100 ಮಾರ್ಕ್ಸ್ಗೆ ನಾರ್ಮಲೈಸೇಷನನ್ನು ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ನೋಡಿದ ತಕ್ಷಣ ಗಮನದಲ್ಲಿ ಗೊತ್ತಾಗ್ತಿದೆ ಏನು ಅಂತಂದರೆ, ನೀವು ಮೇನ್ಸ್ ಎಕ್ಸಾಮ್ನೇ ಅಂತಿಮ ಎಕ್ಸಾಮ್, ಅಂದರೆ ನೀವು ಅದರಲ್ಲೇ 75% ಆಫ್ ದ ಚಾನ್ಸಸ್ ನಿಮಗೆ ಸಿಗುತ್ತೆ ಮೆರಿಟ್ ಲಿಸ್ಟಿಗೆ ಬರಲಿಕ್ಕೆ. ಸೊ ಹಾಗಾಗಿ ನೀವು ಅತಿ ಹೆಚ್ಚು ಅಂಕವನ್ನು ಮೇನ್ಸ್ ಹಂತದಲ್ಲಿ ತಗೊಳ್ಳೇಬೇಕು. ಸೊ ಹಾಗಾಗಿ ಯಾರ್ಯಾರು ನೋಡಿ, ನಾನು ಇನ್ನೊಂದು ಸರಿ ಮೇನ್ಸ್ದು ಪ್ಯಾಟರ್ನ್ ತೋರಿಸ್ತೀನಿ. ಸೊ ಯಾರು ನಾನು GK ಓದಲ್ಲ ಸರ್, ನಾನು ಬ್ಯಾಂಕಿಂಗ್ ನಾಲೆಜ್ ಓದಲ್ಲ, ಅಥವಾ ನನಗೆ DI ಬರಲ್ಲ, ಈ ಥರ ಇಂಥ ಮತ್ತು ಕಂಪ್ಯೂಟರ್ ಓದಲ್ಲ, ಈ ಥರ ಹೇಳೋಂಥವ್ರು, ಸೊ ಅದನ್ನು ಅವ್ರಿಗೆ ಏನು ಮಾಡ್ತಿದ್ದೀರಾ, ನೀವು ಆಲ್ರೆಡಿ ನಿಮ್ಮ ಚಾನ್ಸಸನ್ನು ಕಮ್ಮಿ ಮಾಡ್ಕೊಳ್ತಾ ಇದ್ದೀರಾ. ಸೊ ಹಾಗಾಗಿ ಕ್ವಾಂಟ್ಸ್ ರೀಸನಿಂಗ್ ಇಂಪಾರ್ಟೆಂಟ್ ಹೌದು, ಆದರೆ ನೀವು ಇಲ್ಲಿ ನೋಡಿ ಮೇನ್ಸ್ನಲ್ಲಿ ನಿಮಗೆ ಕಂಪ್ಯೂಟರ್ ಕೂಡ ಇದೆ, GK ಕೂಡ ಇದೆ, ಇಂಗ್ಲೀಷ್ ಕೂಡ ಇದೆ, ಬ್ಯಾಂಕಿಂಗ್ ನಾಲೆಜ್ ಕೂಡ ಇದೆ. ಸೊ ಹಾಗಾಗಿ ಈ ಎಲ್ಲ ಸಬ್ಜೆಕ್ಟ್ಸನ್ನು ಕೂಡ ನೀವು ಕವರ್ ಮಾಡಲೇಬೇಕು, ಅಷ್ಟೇ ಸೀರಿಯಸ್ ಮತ್ತು ಇಂಪಾರ್ಟೆನ್ಸ್ನಲ್ಲಿ ಓದಲೇಬೇಕಾಗ್ತದೆ. ಸೊ ಈಗ ಇದು ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಈಗ ಎಕ್ಸಾಮಿನೇಷನ್ ಸೆಂಟರ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಹೇಳ್ತೀನಿ ಯಾವ್ದು ಬರುತ್ತಂತ. ಹಾಗೆ ಕಾಲ್ ಲೆಟರ್ ಪ್ರಿಲಿಮಿನರಿ ಮುಂಚೆನೇ ಬರುತ್ತೆ, ನಿಮಗೆ ಹೇಳ್ತಾರೆ. ಸೊ ಹಾಗಾದರೆ ಫೀಸ್ ಎಷ್ಟಿರುತ್ತೆ ಅಂತ. ಓಕೆ ಸ್ನೇಹಿತರೆ, ಇನ್ನೊಂದಿಷ್ಟು ಮಾಹಿತಿ ಏನು ಅಂತಂದರೆ, ಸರ್ ಸಂಬಳ ಎಷ್ಟಿರುತ್ತೆ ಸರ್ ಒಬ್ಬ ಪ್ರೊಬೇಷನರಿ ಆಫೀಸರ್ ಅಂದರೆ? ನೋಡಿ, ಪ್ರೊಬೇಷನರಿ ಆಫೀಸರ್ ಅಂದರೆ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ. ಸೊ ಪ್ರೆಸೆಂಟ್ ಅವರ ಸ್ಟಾರ್ಟಿಂಗ್ ಇನಿಷಿಯಲ್ ಪೇ 48,480 ರೂಪೀಸ್ ಆಗಿರುತ್ತೆ, ಪ್ಲಸ್ 4 ಅಡ್ವಾನ್ಸ್ ಇಂಕ್ರಿಮೆಂಟ್ಸ್ ಮೊದಲೇ ಕೊಟ್ಟಿರ್ತಾರೆ. ಸೊ 48,480 ರೂಪಾಯಿಂದ ನಿಮಗೆ ಸಂಬಳ ಸ್ಟಾರ್ಟ್ ಆಗ್ತದೆ. ಅಂದರೆ ಇದು ಕೇವಲ ಏನು ಒಂದು ಇನಿಷಿಯಲ್ ಪೇ. ಸೊ ಇದಕ್ಕೆ ನೋಡಿ, ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 1 ಆಗಿರುತ್ತೆ ನಿಮ್ಮದು. ಇನ್ನು ನಂತರದಲ್ಲಿ ನಿಮಗೆ DA ಬರುತ್ತೆ, ಚಾರೆ ಬರುತ್ತೆ, CCA ಬರುತ್ತೆ, PF ಬರುತ್ತೆ, ಪೆನ್ಷನ್ ಬರುತ್ತೆ, ಫಂಡು, NPS, LFC, ಮೆಡಿಕಲ್ ಫೆಸಿಲಿಟಿ, ಲೀಸ್ ರೆಂಟಲ್ ಫೆಸಿಲಿಟಿ, ಈ ಥರ ಹಲವಾರು ಅಲೋಯನ್ಸ್ ಎಲ್ಲ ಸೇರುತ್ತೆ. ಸೊ ಏನಂತಂದರೆ ನಿಮಗೆ 21.97 ಲಕ್ಷ ಪ್ಯಾಕೇಜ್ ಇದ್ದಂಗೆ ಇರುತ್ತೆ ಸ್ನೇಹಿತರೆ ಇದು. ಸೊ ಅಪ್ರಾಕ್ಸಿಮೇಟ್ CTC ಅಂತ ಕರಿತೀವಲ್ವಾ, CTC ಬೇರೆ, ನಿಮಗೆ ಇನಿಷಿಯಲ್ ಪೇ ಬೇರೆ. ಸೊ CTC 21.97, ಆಲ್ಮೋಸ್ಟ್ 22 ಲಕ್ಷದ ಪ್ಯಾಕೇಜನ್ನು ನಿಮಗೆ ಸಂಬಳದ ವರ್ಷಕ್ಕೆ 22 ಲಕ್ಷ ಅಂದರೆ ಅದರಲ್ಲಿ ಅಲೋಯನ್ಸಸ್ ಎಲ್ಲ ಆಗುತ್ತೆ. ನೀವು ಡಿವೈಡೆಡ್ ಬೈ 12 ಅಂತ ಮಾಡೋಂಗಿಲ್ಲ. ಸೊ ನಿಮಗೆ ಅಲೋಯನ್ಸಸ್ ಎಲ್ಲ ತೆಗೆದು ಟ್ಯಾಕ್ಸಸ್ ಎಲ್ಲ ಸೇರಿ ಕಮ್ಮಿ ಬರುತ್ತೆ. ಬಟ್ 22 ಲ್ಯಾಕ್ಸ್ ನಿಮಗೆ ಪೇಮೆಂಟ್. ಯಾವುದೇ ಒಬ್ಬ IT ಇಂಜಿನಿಯರ್ಗೆ ಏನು ಕಮ್ಮಿ ಇಲ್ಲ ಸ್ನೇಹಿತರೆ ಇದು. ಸೊ ತುಂಬ ಒಳ್ಳೆಯ ಅವಕಾಶ ನೀವು ಪ್ರೊಬೇಷನರಿ ಆಫೀಸರ್ ಆಗಲಿಕ್ಕೆ. ಇನ್ನೊಂದು ವಿಷಯ ಇದೆ, ಸುಮಾರು ಜನ ಏನಂತಂದರೆ SBI PO ಬರೀತಾರೆ, ಈ ಕಡೆ IBPS PO ಬರೀತಾರೆ, RRB PO ಬರೀತಾರೆ. RRB PO ಆದರೆ ನಿಮ್ಮ ಊರಿನಲ್ಲೇ ಸಿಕ್ಬಿಡುತ್ತೆ, IBPS PO ಆದರೆ ನಿಮಗೆ ಹತ್ತಿರದ ಸಿಗುತ್ತೆ. ಈಗ SBI PO ಎಲ್ಲಾಗುತ್ತೆ ಅಂತ ಗೊತ್ತಿಲ್ಲ ನಿಮಗೆ. ಸೊ ಈ ರೀತಿ ಆದಾಗ ಏನು ಮಾಡ್ಬಿಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ ಬೇರೆ ಎಕ್ಸಾಮ್ ಆದ ತಕ್ಷಣ. ಹಂಗೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವ್ರೇನು ಮಾಡಿರ್ತಾರೆ, ಬಾಂಡ್ ವ್ಯಾಲ್ಯೂನ ನೀವು ಜಾಯಿನ್ ಮಾಡಿ 3 ವರ್ಷದ ತನಕ ನೀವು ಪ್ರೊಬೇಷನರಿ ಆಗೇ ಇರ್ತೀರಾ. ಸೊ ನೀವು ಮಿನಿಮಮ್ 3 ವರ್ಷ ನೀವು ಸರ್ವ್ ಮಾಡಲೇಬೇಕು. ಸೊ ಒಂದು ಬಾಂಡನ್ನು ಮಾಡಬೇಕಾಗತ್ತೆ ನೀವು, 2 ಲಕ್ಷದ ಬಾಂಡು ನೀವು ಜಾಯ್ನಿಂಗ್ ಆಗಬೇಕಾದ್ರೆ. ಸೊ ಅದನ್ನು ನೀವು ಅಕಸ್ಮಾತ್ ಮಧ್ಯದಲ್ಲಿ ನೀವು ಬಿಟ್ಟು ಹೋಗ್ತೀರಾ ಅಂತಂದರೆ ಅವಾಗ ಬ್ಯಾಂಕ್ ಏನು ಮಾಡುತ್ತೆ, ಆ ಬಾಂಡನ್ನು ಇನ್ವೋಕ್ ಮಾಡುತ್ತೆ. ಸೊ ಹಾಗೆ 2 ಲಕ್ಷದ ಬಾಂಡನ್ನು ಒಂಥರ ಅಗ್ರಿಮೆಂಟ್ ಥರ ಮಾಡ್ಕೊಂಡಿರ್ತೀರಾ. ಸೊ ಆ ಒಂದು ವಿಚಾರವನ್ನು ಕೂಡ ತಿಳ್ಕೊಂಡಿರಿ. ಸೊ ಇನ್ನು ಇದೆಲ್ಲಾದ್ಮೇಲೆ ಅಪ್ಲಿಕೇಶನ್ ಹಿಂಗೆ ಹಾಕ್ಬೇಕಂತೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಓಕೆ ಸ್ನೇಹಿತರೆ, ಎಕ್ಸಾಮ್ ಬಂದು ಆಗಸ್ಟ್ನಲ್ಲಿ ಇರುತ್ತೆ, ನಿಮಗೆ ಗೊತ್ತಾಗಿದೆ. ಸೊ ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತೆ ಅಂತಂದರೆ ನೋಡಿ, ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ನಮ್ಮ ಶಿವಮೊಗ್ಗ, ಹಾಗೆ ಉಡುಪಿಯಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಸೆಂಟರ್ ಇದ್ದರೆ, ಮೇನ್ಸ್ ಎಕ್ಸಾಮ್ ಸೆಂಟ್ರು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಈ 3 ಸೆಂಟರನ್ನು ಕೊಟ್ಟಿರ್ತಾರೆ ಮೇನ್ಸ್ ಎಕ್ಸಾಮ್ಸ್ಗೆ. ಸೊ ಹಾಗಾಗಿ ನಿಮಗೆ ನಿಮ್ಮ ಊರಿನಲ್ಲೇ ನೀವು ಎಕ್ಸಾಮ್ಸನ್ನು ಪ್ರಿಲಿಮಿನರಿ ಹಂತದನ್ನು ಬರೀಬೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ಮಾಹಿತಿ ಸಿಗುತ್ತೆ. ಇನ್ನು ನಿಮಗೆ ಫೋಟೋ ಸಿಗ್ನೇಚರ್ ಏನು ಅಪ್ಲೋಡ್ ಮಾಡೋಕ್ಕೆ ಅದಕ್ಕೆ ಒಂದಿಷ್ಟು ಗೈಡ್ಲೈನ್ಸ್ ಇದೆ. ಇಷ್ಟೇ MB ಅಲ್ಲಿ ಇರಬೇಕು, ಇದೇ ಥರ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಒಂಚೂರು ಫಾಲೋ ಮಾಡಿ. ಹಾಗೆ ಹೇಗೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಅದನ್ನು ಲಿಂಕನ್ನು ಕೂಡ ಕೊಟ್ಟಿದ್ದಾರೆ, ಯಾವ ರೀತಿ ಅಪ್ಲೈ ಮಾಡಬೇಕಂತ ನಿಮಗೆ ಲಿಂಕನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇದಾಗಿತ್ತು SBI POದಲ್ಲಿ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಹೋಗುವಂತಹ 22 ಲಕ್ಷ ಪ್ಯಾಕೇಜ್ ಇರುವಂತಹ ಒಂದು ಮ್ಯಾನೇಜರ್ ಅಥವಾ ಒಳ್ಳೆಯ ಹುದ್ದೆ ಆಗಿರುತ್ತೆ ಸ್ನೇಹಿತರೆ. ಸೊ ಬರೀ ನೋಡಿ, 3 ಸಬ್ಜೆಕ್ಟು, ಕ್ವಾಂಟ್ಸು, ರೀಸನಿಂಗ್, ಇಂಗ್ಲೀಷು. ಮೇನ್ಸ್ ಹಂತದಲ್ಲಿ ಕಂಪ್ಯೂಟರು, JK, ಬ್ಯಾಂಕಿಂಗ್ ಅವೇರ್ನೆಸ್ಸು, DI, ಈ ಥರ ಎಕ್ಸ್ಟ್ರಾ ಒಂಚೂರು ಓದ್ಕೊಂಡ್ರೆ ನೀವು PO ಆಗ್ಬೋದು. ಮತ್ತು ವಿತಿನ್ 6 ಮಂತ್ಸ್ ಇವಾಗಿಂದ ನೀವು ಏನು ಇದಕ್ಕಂತ ಬ್ಯಾಂಕಿಂಗ್
ಎಕ್ಸಾಮ್ಸಿಗೆ ಓದ್ತಾ ಇರ್ತೀರಾ ಸಾಮಾನ್ಯವಾಗಿ. ಸೊ ಇದಕ್ಕಂತ ಸ್ವಲ್ಪ ಫೋಕಸ್ ಮಾಡೋದಿದ್ರೆ ತುಂಬ ಒಳ್ಳೆ ಇರುತ್ತೆ, ಒಳ್ಳೆ ಅವಕಾಶ. ಅತಿ ದೊಡ್ಡ ಬ್ಯಾಂಕ್ ನೋಡಿ, ಒಂದು ಬ್ಯಾಂಕ್ ಚೆನ್ನಾಗಿ ನಡಿಬೇಕು ಅಂತಂದರೆ ಅದಕ್ಕೆ ಅತಿ ಹೆಚ್ಚು ಕಸ್ಟಮರ್ಸ್ ಇರಬೇಕು. ಸೊ ಅತಿ ಹೆಚ್ಚು ಕಸ್ಟಮರ್ಸ್ ಉಳ್ಳ ಬ್ಯಾಂಕ್ SBI ಆಗಿರುತ್ತೆ. ಸೊ ನೀವು ಸಾಮಾನ್ಯವಾಗಿ ನೋಡಿರ್ತೀರಾ. ಸೊ ಹಾಗಾಗಿ SBIಗೆ ಹೋಗುವಂಥ ಒಳ್ಳೆ ಅವಕಾಶ ಇದೆ. ಸೊ SBIಗೆ ಹೋಗೋ ಒಂದು ಒಳ್ಳೆ ಅವಕಾಶ ಇರುತ್ತೆ ಸ್ನೇಹಿತರೆ. ಸೊ ಸರ್ ಇದಕ್ಕೆ ಕೋಚಿಂಗ್ ಇಲ್ವಾ ಅಂತ ಅಂದರೆ ಕೋಚಿಂಗ್ ಎಲ್ಲ ಇರುತ್ತೆ. ಸೊ ಜುಲೈ 1ರಿಂದ ಕೂಡ ನೂತನ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ಬ್ಯಾಂಕಿಗೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ನೇಹಿತರೆ ಇದೆ ಜುಲೈ 1ರಿಂದ ನೂತನ ಬ್ಯಾಚಸ್ಗಳು ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ ಮೊದಲನೇ ಕ್ರಾಸಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬರ್ತಿರುವಂತಹ ನಿಮ್ಮ ಅಚೀವರ್ ಸಂಸ್ಥೆಗೆ ಭೇಟಿ ನೀಡಿ ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಸಂಪರ್ಕಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.